ನೀವು ನಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡಿರ್ತೀರಾ ಅಂದರೆ ನೀವು ಟೈಗರ್ಸ್ ಬಗ್ಗೆ ಆಲ್ರೆಡಿ ಜಾಸ್ತಿ ತಿಳ್ಕೊಂಡಿದ್ದೀರಾ ಅಂತ ಅರ್ಥ. ನಿಮಗೆ ಗೊತ್ತು ಟೈಗರ್ ಯಾವಾಗಲೂ ಒಂದೇ ಇರುತ್ತೆ, ಒಂದೇ ಬೇಟೆ ಆಡುತ್ತೆ ಅಂತ. ಹಾಗಿದ್ರೂ ಕೂಡ ಅದು ಕಾಡಲ್ಲಿ ಸಿಗೋ ದೊಡ್ಡ ಕಾಡೆಮ್ಮೆನೂ ಕೂಡ ಸಿಂಗಲ್ ಆಗಿ ಕೊಲ್ಬೋದು. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, 4 ಟೈಗರ್ ಸೇರಿ ಬೇಟೆ ಆಡಿದ್ರೆ ಏನಾಗುತ್ತೆ ಅಂತ. ಹೌದು, ನೀವು ಕೇಳಿದ ನಿಜ. 4 ಹುಲಿಗಳು ಒಟ್ಟಿಗೆ ಇದ್ದು ಸಿಂಹಗಳ ಥರ ಪ್ಲ್ಯಾನಿಂಗ್ ಮಾಡಿ ಒಟ್ಟಿಗೆ ಅಟ್ಯಾಕ್ ಮಾಡಿದ್ರೆ ಏನಾಗ್ಬೋದು ಊಹಿಸ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ ಅಲ್ವಾ. ಇದು ಬರೀ ಕತೆ ಅಲ್ಲ, ಇದು ನೈಜ ಕತೆ. ಹುಲಿಗಳ ಇತಿಹಾಸದಲ್ಲೇ ಹಿಂದೆಂದೂ ನಡೆದಿರದ 4 ಹೆಣ್ಣು ಹುಲಿಗಳ ಕತೆ. ಇದು ಭಾರತದ ಅತ್ಯಂತ ಸುಂದರವಾದ ತಾಡೋಬಾ ನ್ಯಾಷನಲ್ ಪಾರ್ಕ್ನ ಕತೆ. 4 ಸಹೋದರಿಯರ ಕತೆ. ಇವರ ಅಪ್ಪ ತಾಡೋಬಾ ಅಷ್ಟೇ ಅಲ್ಲ, ಇಂಡಿಯಾದ ಅತಿ ದೊಡ್ಡ ಟೈಗರ್ ಅಂತ ಫೇಮಸ್ ಆಗಿದ್ದ. ಅವನೇ ವಾಗ್ಡೋ ಅಥವಾ ಸ್ಕಾರ್ಫೇಸ್. ಈ 4 ಹೆಣ್ಣು ಹುಲಿಗಳು ಸಣ್ಣೋರಿಂದ ದೊಡ್ಡೋರಾಗೋವರೆಗೂ ಏನೇನು ಕೆಲಸ ಮಾಡಿದಾರೋ ಅದು ಮಾನವನಿಗೆ ಹುಲಿ ಮೇಲಿಂದ ಅಂಡರ್ಸ್ಟ್ಯಾಂಡಿಂಗ್ನೇ ತಲೆ ಕೆಳಗೆ ಮಾಡಿಬಿಟ್ಟಿವೆ. ಇದು ಕಾಡಿನ ಇತಿಹಾಸದಲ್ಲೇ ಮೊದಲನೇ ಬಾರಿ ಆಗ್ತಾ ಇತ್ತು. ಸೊ ಬನ್ನಿ, ನಾವೆಲ್ಲರೂ ಸೇರಿ ಈ ಜಂಗಲ್ ಸಫಾರಿನ ಒಟ್ಟಿಗೆ ಮಾಡೋಣ, ಹಾಗೆ ಈ ಹುಲಿಗಳನ್ನ ಬಹಳ ಹತ್ತಿರದಿಂದ ನೋಡೋಣ. ಸೊ ವೆಲ್ಕಮ್ ಟು ಜಂಗಲ್ಸ್ ವಿಸ್ಪರ್. ನನ್ನ ಹೆಸರು ಅಜಯ್ ಆ್ಯಂಡ್ ಲೆಟ್ಸ್ ಬಿಗಿನ್ ದ ಸ್ಟೋರಿ ಆಫ್ 4 ಟೈಗರ್ ಸಿಸ್ಟರ್ಸ್ ಆಫ್ ತಾಡೋಬಾ. ನಮ್ಮ ಭಾರತದಲ್ಲಿ ತಾಡೋಬಾ ಅಂಧಾರಿ ನ್ಯಾಷನಲ್ ಪಾರ್ಕ್ 380 ಸ್ಕ್ವೇರ್ ಕಿಲೋಮೀಟರ್ ಸ್ಪ್ರೆಡ್ ಆಗಿರೋ ಒಂದು ಅತ್ಯದ್ಭುತ ಕಾಡು. ಇದು ಪ್ರಾಣಿಗಳಿಗೆ ಸ್ವರ್ಗ ಅಂತ ಕೂಡ ಹೇಳ್ಬೋದು. ಇವಾಗಿನ್ನು ಇಲ್ಲಿ 4 ಹುಲಿಗಳಿಗೆ ಮಾಧುರಿ ಅನ್ನೋ ತಾಡೋಬಾದ ರಾಣಿ ಜನ್ಮ ನೀಡಿದ್ದಾಳೆ. 4 ಹುಲಿಗಳು ಒಂದೇ ಜೆಂಡರ್ ಆಗಿರೋದು ಬಹಳನೇ ರೇರ್, ಆದರೆ ಇದು ತಾಡೋಬಾನಲ್ಲಿ ಆಗಿದೆ. ಇವು 4 ಹುಲಿಗಳು ಹೆಣ್ಣು ಹುಲಿ ಆಗಿವೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಕೇಸ್ ಕೂಡ ಇದೆ. ನಿಮಗೆಲ್ಲ ಗೊತ್ತು, ಗಂಡು ಹುಲಿ ಮರಿಗಳನ್ನ ನೋಡಿದ್ರೆ ಸಾಯಿಸೋಕೆ ಹಿಂದೂ ಮುಂದೂ ನೋಡಲ್ಲ. ಆದರೆ ಈ ಕೇಸಲ್ಲಿ ವಾಗ್ಡೋ ಅಥವಾ ಸ್ಕಾರ್ಫೇಸ್, ಭಾರತದ ಅತಿ ದೊಡ್ಡ ಹುಲಿ ಅಂತ ಫೇಮಸ್ ಆಗಿರೋ ಟೈಗರ್, ತನ್ನ ಹೆಣ್ಣು ಮಕ್ಕಳ ಜೊತೆ ಕಾವಲಿಗೆ ಮಾಧುರಿ ಜೊತೆನೇ ಯಾವಾಗಲೂ ಇರ್ತಾ ಇದ್ದ. ವಾಗ್ಡೋಗೆ ಗೊತ್ತಿರಲಿಲ್ಲ ವರ್ಲ್ಡಲ್ಲಿ ಒಂದು ಹೊಸ ಹಿಸ್ಟ್ರಿನ ಕ್ರಿಯೇಟ್ ಮಾಡೋದ್ರಲ್ಲಿದ್ದ ಅಂತ. ಈ ಸಣ್ಣ ಹುಲಿಗಳಿಗೆ ಯಾವಾಗಲೂ ಜೊತೆಗೆ ಇರೋದು ಬಹಳ ಇಷ್ಟ. ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ತುಂಬ ಪ್ರೀತಿ. ಹೀಗೆ ಇನ್ನೂ ಎಷ್ಟೊಂದು ತಿಂಗಳು ಮಾಧುರಿ ಮತ್ತು ವಾಗ್ಡೋ ತಮ್ಮ ಮಕ್ಕಳಿಗೆ ಸುರಕ್ಷೆ, ಊಟ ಹಾಗೂ ಪ್ರೀತಿನ ಹೆಚ್ಚಾಗಿನೇ ಕೊಡ್ತಾರೆ. ನೋಡ್ತಾ ನೋಡ್ತಾ 2 ವರ್ಷ ಆಗೇ ಬಿಡ್ತು. ಯೂಶಲಿ ಹುಲಿಗಳು ಮರಿಗಳಿದ್ದಾಗ ಬದುಕಿ ಉಳಿಯೋ ಸಾಧ್ಯತೆ ಬಹಳ ಕಮ್ಮಿ ಇರುತ್ತೆ. ಯಾಕಂದರೆ ಅವರು ಬಹಳ ದುರ್ಬಲ ಹಾಗೂ ಇನ್ನೊಂದು ಮೇಲ್ ಟೈಗರ್ ತನಗೆ ಮುಂದೆ ಕಾಂಪಿಟೇಷನ್ ಬರಬಾರ್ದು ಅಂತ ಕೊಲ್ಲೋ ಚಾನ್ಸಸ್ ಬಹಳ ಇರುತ್ತೆ. ಆದರೆ ಈ 4 ಸಹೋದರಿಯರು ವಾಗ್ಡೋ ಮತ್ತು ಮಾಧುರಿ ಕೈಯಲ್ಲಿ ಸೇಫ್ ಆಗಿದ್ದರು. ಈ ಸಹೋದರಿಯರಲ್ಲಿ ಮೊದಲನೇವಳು ಮೋನಾ, ಬಹಳ ಶಕ್ತಿವಂತೆ, ಆದರೆ ಆತ್ಮವಿಶ್ವಾಸ ಸ್ವಲ್ಪ ಕಮ್ಮಿ. 2ನೇವಳು ಗೀತಾ. ಇವಳು ಮೈ ತುಂಬ ಜೋಶ್ ತುಂಬಿದೆ, ಆದರೆ ಭಾಳನೇ ಲೇಸಿ ಆಗಿದ್ಲು. ಯಾವಾಗಲೂ ಎಲ್ಲರಿಗಿಂತ ನಾನೇ ಬೆಟರ್ ಅಂತ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಲಾರಾ, ಇವಳಿಗೆ ಧೈರ್ಯ ಬಹಳ ಕಮ್ಮಿ. ತನ್ನ ಭಯದಿಂದ ಅವಳು ಎಲ್ಲರಿಂದ ದೂರ ಉಳಿತಾ ಇದ್ಲು. ತನ್ನ ಜೊತೆ ಇದ್ದ ಸಹೋದರಿಯರಿಗೂ ಹೆದರ್ತಾ ಇದ್ಲು. ಅದನ್ನು ಸೋನಮ್ಗೆ ಜಾಸ್ತಿನೇ ಹೆದರ್ತಾ ಇದ್ಲು. ಸೋನಮ್ ಬಹಳ ಅಗ್ರೆಸಿವ್, ಯಾವಾಗಲೂ ಕೋಪ, ಎಲ್ಲರ ಜೊತೆ ಜಗಳ ಆಡೋದು ಇವಳ ಕೆಲಸ. ಟೈಮ್ ಹೋಗ್ತಾ ಹೋಗ್ತಾ ಈ ಹುಲಿಗಳು ಶಕ್ತಿಶಾಲಿ ಆಗ್ತಾ ಹೋದರು. ಇವರ ಸಂಬಂಧ ಇನ್ನೂ ಗಟ್ಟಿ ಆಗ್ತಾ ಹೋಯಿತು. ಆದರೆ ಮುಂದೆ ಈ ಕಾಡನ್ನು ಒಬ್ಬರು ಮಾತ್ರ ಆಳೋಕ್ಕೆ ಸಾಧ್ಯ. ಇದು ಕಾಡಿನ ಕಟು ಸತ್ಯ. ಯಾರು ಬಲಿಷ್ಠರಾಗಿರ್ತಾರೋ ಅವರು ಮಾತ್ರ ರಾಜ್ಯ ಮಾಡೋಕ್ಕೆ ಆಗೋದು. ತಾಡೋಬಾದಲ್ಲಿ ಒಂದು ಕೆರೆ ಇದೆ, ತೆಲಿಯಾ ಲೇಕ್ ಅಂತ. ಇದು ಸಾಂಬಾರ್ ಡಿಯರ್, ಚುಕ್ಕೆ ಜಿಂಕೆ, ಕಾಡು ಹಂದಿಗಳನ್ನ ಸೆಳೆಯುತ್ತೆ. ಹಾಗೂ ಇಲ್ಲಿ ಒಂದು ದೊಡ್ಡ ಸಸ್ಯಾಹಾರಿ ಪ್ರಾಣಿ ಕೂಡ ಇದೆ, ಅದು ಕಾಡೆಮ್ಮೆ. ಒಂದು ಕಾಡೆಮ್ಮೆನ ಬೇಟೆ ಆಡಿದ್ರೆ ಯಾವುದೇ ಟೈಗರ್ 1 ವಾರದ ಹಸಿವನ್ನ ನೀಗಿಸ್ಕೋಬೋದು. ಆದರೆ ಈ ಕಾಡೆಮ್ಮೆನೂ ಏನು ಕಮ್ಮಿ ಇಲ್ಲ. ಅವರ ಆ ಬಲಿಷ್ಠ ದೇಹ, ಚಾಕು ಥರ ಇರೋ ಕೊಂಬುಗಳಿಂದ ಯಾವುದೇ ಟೈಗರ್ನ ನಿಮಿಷದಲ್ಲಿ ಕೊಂದು ಬಿಡ್ಬೋದು. ಸದ್ಯಕ್ಕೆ ತೆಲಿಯಾ ಲೇಕ್ ಈ ಸಹೋದರಿಯರಿಗೆ ಆಟಾಡೋಕ್ಕೆ ಹಾಗೂ ಬೇಟೆ ಆಡೋ ವಿಧಾನನ ಕಲಿಯೋಕ್ಕೆ ಒಂದು ಮೈದಾನ ಆಗಿದೆ. ಕೆಲವೊಂದು ಬಾರಿ ಸೋನಮ್ ತನ್ನ ಸಹೋದರಿಯರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾಳೆ. ಆ್ಯಂಡ್ ಇವಳು ಸ್ಮಾರ್ಟ್ ಕೂಡ ಇದ್ಲು. 4 ಹೆಣ್ಣು ಹುಲಿಗಳಲ್ಲಿ ಫಸ್ಟ್ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೋನಮ್ಮೆ. ಆದರೆ ಅದಕ್ಕಿಂತ ಫುಲ್ ರೆಡಿ ಆಗಿರಲಿಲ್ಲ ಇವರೆಲ್ಲ. ಅಲ್ಲಿಂದ ಹತ್ತಿರದಲ್ಲೇ ವಾಗ್ಡೋ ಇದ್ದಾನೆ. ಈ ಮರಿಗಳು ಸಣ್ಣವರಿದ್ದಾಳಿಂದ ಇಲ್ಲಿವರೆಗೂ ಎಷ್ಟೊಂದು ಸಿಚುವೇಷನಲ್ಲಿ ಕಾಪಾಡಿದ್ದಾನೆ. ವಾಗ್ಡೋ ಇವ್ರ ಜೊತೆ ಇರೋದ್ರಿಂದಾನೇ ಈ ಫ್ಯಾಮಿಲಿನಲ್ಲಿ ಯಾವಾಗಲೂ ಎಲ್ಲಿ ನೋಡಿದ್ರೂ ಖುಷಿನೇ. ಆದರೆ ವಾಗ್ಡೋಗೆ ವಯಸ್ಸಾಗ್ತಾ ಬಂತು. ಅದಕ್ಕೆ ವಾಗ್ಡೋ ಲಾಸ್ಟ್ ಒಂದ್ಸತಿ ತನ್ನ ಮಕ್ಕಳನ್ನ ನೋಡೋಕ್ಕೆ ಅಂತ ಬಂದಿದ್ದಾನೆ. ತನ್ನ ಜಾಗದಿಂದ ವಾಗ್ಡೋ ಬಫರ್ ಝೋನ್ಗೆ ಹೊರಡೋಕ್ಕೆ ತಯಾರಾಗಿದ್ದ. ಬೆಳೀತಾ ಬೆಳೀತಾ ಈ ಸಹೋದರಿಯರಲ್ಲಿ ಬಹಳನೇ ಪ್ರೀತಿ, ಕಾಳಜಿ ಇತ್ತು. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಇದೆಲ್ಲ ಚೇಂಜ್ ಆಗೋದ್ರಲ್ಲಿತ್ತು. ಹೀಗೆಲ್ಲ ಆಗಬಹುದು ಅಂತ ಈ 4 ಹೆಣ್ಣು ಹುಲಿಗಳು ಯಾವತ್ತೂ ಯೋಚನೆ ಕೂಡ ಮಾಡಿರಲ್ಲ. ಅಲ್ಲಿಂದ ಕೆಲವೇ ವರ್ಷಗಳ ನಂತರ ಈ ಹುಲಿಗಳ ಸಂಬಂಧ ಸಡಿಲಾಗ್ತಾ ಹೋಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಯಾಕಂದರೆ ಈ ಎಲ್ಲ ಹುಲಿಗಳಿಗೆ ತಾಡೋಬಾದಲ್ಲಿ ತಮ್ಮ ಜಾಗನ ರೂಲ್ ಮಾಡೋ ಟೈಮ್ ಬಂದಿತ್ತು. ಮೇನ್ಲಿ ಸೋನಮ್ಗೆ. ಒಬ್ರೊಬ್ಬರನ್ನೇ ತನ್ನ ದಾರಿಯಿಂದ ದೂರ ತಳ್ಳೋಕ್ಕೆ ಟ್ರೈ ಮಾಡ್ತಿದ್ಲು. ಒಂದಿನ ಸೋನಮ್ ಲಾರಾ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ಲು. ಲಾರಾ ಈ ಫೈಟ್ ಸೋಲಕ್ಕೇನೂ ರೆಡಿ ಇರಲಿಲ್ಲ. ಇದಾದಮೇಲೆ ಸೋನಮ್ ಗೀತಾ ಜೊತೆ ಫೈಟ್ ಮಾಡೋಕ್ಕೆ ಹೋಗ್ತಾಳೆ.
ಆದರೆ ಗೀತಾ ಇಮಿಡಿಯೇಟಾಗಿ ಶರಣಾಗ್ತಾಳೆ, ಸರೆಂಡರ್ ಮಾಡ್ಕೊಂಡ್ಬಿಡ್ತಾಳೆ. ಪ್ರತಿ ಫೈಟ್ನ ನಂತರ ಸೋನಮ್ನ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಯಿತು. ಆದರೆ ಸೋನಮ್ ಏನೇ ಮಾಡಲಿ ತಾಡೋಬದ ರಾಣಿ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ರಾಣಿ ಆಗಬೇಕು ಅಂತಂದರೆ ಸ್ಥಿರತೆ ಇರಬೇಕು, ಡಿಟರ್ಮೈಂಡ್ ಆಗಿರಬೇಕು, ಆತ್ಮವಿಶ್ವಾಸ ಇರಬೇಕು. ಆದರೆ ಸೋನಮ್ ಇನ್ನೂ ತನ್ನ ಊಟಕ್ಕೆ ತನ್ನ ಅಮ್ಮ ಮಾಧುರಿ ಮೇಲೇ ಡಿಪೆಂಡ್ ಆಗಿದ್ಲು. ಹೌದು, ನೀವು ಕೇಳಿದ ನಿಜ. ಮಾಧುರಿ ಇನ್ನೂ ಈ ತಮ್ಮ ಮಕ್ಕಳಿಗೆ ಬೇಟೆ ಆಡ್ತಾನೇ ಇದ್ಲು. ಈ 4 ಸಹೋದರಿಯರು ಈ ಕಾಡನ್ನು ಆಳಬೇಕು ಅಂತಂದರೆ, ಜೀವಂತವಾಗಿರಬೇಕು ಅಂತಂದರೆ ವಾರದಲ್ಲಿ 1 ಬೇಟೆನಾದರೂ ಇವರು ಮಾಡಲೇಬೇಕು, ಬೇಟೆ ಆಡೋದು ಕಲೀಲೇಬೇಕು. ಸೋನಮ್ ಈ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ಕೋತಾಳೆ. ಯಾವುದೇ ಟೈಗರ್ ಫಸ್ಟ್ ಟೈಮ್ ಬೇಟೆ ಆಡ್ತಿದೆ ಅಂದರೆ ಕಷ್ಟ ಇದ್ದೇ ಇರುತ್ತೆ. ಇದೊಂಥರ ಪರೀಕ್ಷೆ ಅಂದ್ಕೊಳ್ಳಿ, ಜೀವನದ ಟೆಸ್ಟ್. ಸೋನಮ್ಗೆ ಒಂದು ಜಿಂಕೆಯ ಗುಂಪು ಕಾಣುತ್ತೆ. ತನ್ನ ಶಕ್ತಿ ಮತ್ತು ವೇಗದಿಂದ ತನ್ನ ಮೊದಲನೇ ಬೇಟೆನ ಸೋನಮ್ ಸಕ್ಸಸ್ಫುಲ್ಲಾಗಿ ಮಾಡೇ ಬಿಡ್ತಾಳೆ. ಇಲ್ಲಿಂದ ಮುಂದಕ್ಕೆ ಇವಳನ್ನ ಯಾರೂ ಸ್ಟಾಪ್ ಮಾಡೋಕ್ಕಾಗೋದೇ ಇಲ್ಲ. ಸೋನಮ್ ತಾಡೋಬನ ರೂಲ್ ಮಾಡೋಕ್ಕೆ ಫುಲ್ ರೆಡಿಯಾಗಿದ್ಲು. ಈ ತೆಲಿಯಾ ಲೇಕ್ 4 ಹೆಣ್ಣು ಹುಲಿಗಳ ಬ್ಯಾಟಲ್ ಫೀಲ್ಡ್ ಆಗೋದ್ರಲ್ಲಿತ್ತು, ರಣರಂಗ ಆಗೋದ್ರಲ್ಲಿತ್ತು. ಸೋನಮ್ ತನ್ನ ಎಲ್ಲ ಸಹೋದರಿಯರನ್ನು ತೆಲಿಯಾಯಿಂದ ಹೊರ ಹಾಕೋಕ್ಕೆ ಎಲ್ಲ ಪ್ರಯತ್ನ ಸ್ಟಾರ್ಟ್ ಮಾಡ್ತಾಳೆ. ಲಾರಾ ವೀಕ್ ಇದ್ದ ಕಾರಣ ಅವಳ ಮೇಲೆ ಫಸ್ಟ್ ಅಟ್ಯಾಕ್ನ ಮಾಡ್ತಾಳೆ. ಲಾರಾ ನೀರಲ್ಲಿ ರೆಸ್ಟ್ ಮಾಡ್ತಾ ಇದ್ಲು. ಸೋನಮ್ ಬರ್ತಿರೋ ರೀತಿ ನೋಡಿಕೊಂಡು ಲಾರಾಗೆ ಕ್ಲಿಯರಾಗಿ ಅರ್ಥ ಆಯಿತು, ಸೋನಮ್ ತನ್ನ ಬಳಿ ಆಟ ಆಡೋಕ್ಕಂತೂ ಬರ್ತಿಲ್ಲ ಅಂತ. ಲಾರಾ ಜಾಸ್ತಿ ಫೈಟ್ ಮಾಡದೆ ತನ್ನ ಸೋಲನ್ನು ಒಪ್ಕೊಂಡೇ ಬಿಡ್ತಾಳೆ. ಅವಳು ತಾನಿದ್ದ ಜಾಗನ ಮತ್ತು ತನ್ನ ಸಹೋದರಿಯರನ್ನು ಬಿಟ್ಟು ಹೋಗಲೇಬೇಕಾದ ಪರಿಸ್ಥಿತಿ ಬಂದೇ ಬಿಡ್ತು. ಸೋನಮ್ಮಿಂದ ಅಂಥ ಸ್ಟ್ರಾಂಗ್ ಬಾಂಡ್ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಾಲದಲ್ಲಿ ಈ 4 ಹೆಣ್ಣು ಹುಲಿಗಳು ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇರ್ತಿರಲಿಲ್ಲ. ಜೀವ ಕೊಡೋಕ್ಕೆ ಕೂಡ ರೆಡಿ ಇದ್ದರು. ಆದರೆ ಇವಾಗ ಜೀವನ ತೆಗೆಯೋ ದುಶ್ಮನ್ಗಳಾಗೋದ್ರಲ್ಲಿದ್ದರು. ಲಾರಾ ಏನೋ ಅಲ್ಲಿಂದ ಹೊರಟೋದ್ಲು. ಸೋನಮ್ ತನ್ನ ನೆಕ್ಸ್ಟ್ ಟಾರ್ಗೆಟ್ನ ಸೆಟ್ ಮಾಡಿದ್ಲು. ಸೋನಮ್ ತನ್ನ ನೆಕ್ಸ್ಟ್ ತಂಗಿ ಹತ್ರ ಹೋದ್ಲು. ಅವಳ ನೆಕ್ಸ್ಟ್ ಟಾರ್ಗೆಟ್ ಗೀತಾ ಆಗಿದ್ಲು. ಸೋನಮ್ ಬಂದಾಗ ಗೀತಾ ಆರಾಮಾಗಿ ತಿಂದು ರೆಸ್ಟ್ ಮಾಡ್ತಿರ್ತಾಳೆ. ಸೋನಮ್ ಯಾಕೆ ಅಲ್ಲಿಗೆ ಬಂದ್ಲು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ತಗೊಳುತ್ತೆ ಗೀತಾಗೆ. ಗೀತಾ ಮೇಲೆ ಸೋನಮ್ ಅಟ್ಯಾಕ್ ಮಾಡಲಿಲ್ಲ, ಬಟ್ ಅವಳ ಬಿಹೇವಿಯರಿಂದ ಗೀತಾಗೆ ಅರ್ಥ ಆಗಿ ಅಲ್ಲಿಂದ ಹೊರಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೋನಮ್ ಗೀತಾನ ಅಲ್ಲಿಂದ ಓಡಿಸಿದ ಮೇಲೆ ಇನ್ನೂ ಒಬ್ಬಳು ಮಾತ್ರ ಅವಳ ದಾರಿಯಲ್ಲಿ ಉಳ್ಕೊಂಡಿದ್ದು, ಅದು ಮೋನಾ. ಶಕ್ತಿ ಮತ್ತು ಬಲ ವಿಚಾರ ನೋಡಿದ್ರೆ ಮೋನಾ ಒಂದು ಒಳ್ಳೆ ಟಕ್ಕರ್ ಕೊಡೋದ್ರಲ್ಲಿ ಡೌಟೇ ಇರಲಿಲ್ಲ. ಈ ಸರ್ತಿ ಇದು ಒನ್ ಸೈಡ್ ಫೈಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಅನಿಸ್ತಿತ್ತು. ಆದರೆ ಅಂದ್ಕೊಂಡಂಗೆ ಆಗಲೇ ಇಲ್ಲ. ಎಷ್ಟು ಬೇಗ ಫೈಟ್ ಸ್ಟಾರ್ಟ್ ಆಯಿತೋ ಅಷ್ಟೇ ಬೇಗ ಫೈಟ್ ಎಂಡ್ ಕೂಡ ಆಗಿಬಿಡ್ತು. ಮೋನಾ ಕೂಡ ತಾನು ಹುಟ್ಟು ಬೆಳೆದಿದ್ದ ಜಾಗನ ಸೋನಮ್ಗೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದೇ ಬಿಡ್ತು. ಯಾರ್ದಾದ್ರೂ ಫ್ಯಾಮಿಲಿ ಒಡೆದೋದ್ರೆ ಅದಕ್ಕಿಂತ ದುಃಖದ ವಿಷಯ ಬೇರೆ ಯಾವುದೂ ಇಲ್ಲ. ಸಂಬಂಧಗಳು ಒಡೆದು ತನ್ನ ಜಾಗನೂ ಬಿಟ್ಟು ಹೋಗಬೇಕು ಅಂತ ಬಂದಾಗ ಅದರಷ್ಟು ದುಃಖ ತಡ್ಕೊಳ್ಳೋಕ್ಕೆ ಯಾರಿಗೂ ಆಗಲ್ಲ. ಅದೇ ರೀತಿ ಈ ಸಹೋದರಿಯರು ಅನುಭವಿಸ್ತಾ ಇದ್ರು. ಸೋನಮ್ ಜೊತೆ ಸೋತ ಗೀತಾ ಮತ್ತು ಲಾರಾ ಲಾಸ್ಟ್ ಒನ್ ಟೈಮ್ ಮೀಟ್ ಆಗ್ತಿದ್ದಾರೆ. ಜಾಸ್ತಿ ಹೊತ್ತು ಈ ಜಾಗದಲ್ಲಿ ಉಳ್ಕೊಂಡ್ರೆ ಸೋನಮ್ ಇಬ್ಬರೂ ಸಾಯಿಸೋಕ್ಕೆ ಹೇಸಲ್ಲ. ತನ್ನ 3 ಸಹೋದರಿಯರನ್ನು ಓಡಿಸಿದ ಮೇಲೆ ಈ ದೊಡ್ಡ ಸಾಮ್ರಾಜ್ಯಕ್ಕೆ ಸೋನಮ್ ರಾಣಿ ಆಗಿಬಿಟ್ಲು. ಬರೋ ಮುಂದಿನ ದಿನಗಳಲ್ಲಿ ಇವಳು ಯಾವತ್ತೂ ತನ್ನ 3 ತಂಗಿಯರನ್ನು ಮೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೋನಮಿಂದ ಸೋತ ಮೇಲೆ ಗೀತಾ ತೆಲಿಯಾ ಲೇಕಿಂದ ದೂರ ಇರೋ ಒಂದು ಡೇಂಜರಸ್ ಲೇಕ್ಗೆ ಬರ್ತಾಳೆ. ಈ ಲೇಕಲ್ಲಿ ಕುಂಕಾರ್ ಮೊಸಳೆಗಳು ರಾಜ್ಯ ಮಾಡ್ತಿರ್ತವೆ. ಈ ಮೊಸಳೆಗಳು ಯಾವುದೇ ಟೈಗರ್ನ ಈಸಿಯಾಗಿ ಸಾಯಿಸೋ ಶಕ್ತಿ ಹೊಂದಿದ್ವು. ಒಂದು ಮೊಸಳೆ ಗೀತಾ ಹತ್ರ ಬರುತ್ತೆ, ಆದರೆ ಏನು ಮಾಡಲ್ಲ. ಇದರ ಅರ್ಥ ಈ ಮೊಸಳೆ ಧಮ್ಕಿ ಹಾಕ್ತಿದೆ, ಇಲ್ಲಿಂದ ಹೊರಟೋಗು ಅಂತ. ಇನ್ನೊಂದು ಕಡೆ ಲಾರಾನು ತನ್ನ ಹುಟ್ಟಿದ ಜಾಗದಿಂದ ದೂರ ತನಗೆ ಗೊತ್ತಿಲ್ಲದಿರೋ ಲೊಕೇಶನ್ಗೆ ಬಂದಿದ್ದಾಳೆ. ಈ ಹೊಸ ಜಾಗನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾಳೆ. ಆದರೆ ಒಂದು ಹುಷಾರಾಗಿರಬೇಕು, ಯಾವುದೇ ಬೇರೆ ಟೈಗರ್ ಟೆರಿಟರಿನಲ್ಲಿ ಅವಳು ನುಗ್ಗಿಲ್ಲ ಅಂತ. ಹಾಗೇನಾದರೂ ಆದರೆ ಲಾರಾ ಜೀವ ಸಹಿತ ಉಳಿಯೋದು ಕಷ್ಟ ಆಗುತ್ತೆ. ಮತ್ತೊಂದು ಕಡೆ ಮೋನಾ ಜಂಗಲಲ್ಲಿ ಅಲ್ಲಿ ಇಲ್ಲಿ ನೆಲೆ ಸಿಗದೆ ಸುತ್ತುತ್ತಾ ಇದ್ದಾಳೆ. 4 ದಿನದಿಂದ ಮೋನಾ ಏನೂ ತಿಂದಿಲ್ಲ. ಅಲ್ಲೇ ಹತ್ತಿರದಲ್ಲಿ ಸಾಂಬಾರ್ ಡಿಯರಿಂದ ಒಂದು ಗುಂಪು ಕಾಣಿಸುತ್ತೆ. ಅವಳಿಗೆ ಸಮಾಧಾನ ಆಗುತ್ತೆ, ಇದರಲ್ಲೇ ಯಾವುದಾದ್ರೂ ಒಂದು ಜಿಂಕೆನ ಹಿಡಿದ್ರೆ ತನ್ನ ಹಸಿವನ್ನ ನಿಗಿಸ್ಕೋಬೋದು ಅಂತ. ಆದರೆ ಈ ಜಾಗದಲ್ಲಿ ಮೋನಾ ಒಬ್ಬಳೇ ಇರಲಿಲ್ಲ. ಮೋನಾ ಜೊತೆ ಒಂದು ದೊಡ್ಡ ಕಾಡು ನಾಯಿಯ ಗುಂಪು ಇದೆ. ಈ ನಾಯಿಗಳು ಟೈಗರ್ಗೆ ದೊಡ್ಡ ದುಶ್ಮನ್ಗಳು ಕಾಡಲ್ಲಿ. ಇಂಥ ಜಾಗದಲ್ಲಿ ಮೋನಾ ಬೇಟೆ ಆಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೋನಾ ಈ ನಾಯಿಗಳನ್ನ ಓಡಿಸೋಕ್ಕೆ ಡಿಸೈಡ್ ಮಾಡ್ತಾಳೆ. ಓಡಿಸ್ತಾ ಅವಳಿಗೆ ಎಷ್ಟು ಸುಸ್ತಾಗುತ್ತೆ ಅಂದರೆ ತನ್ನ ಬೇಟೆ ಆಡೋಕ್ಕೂ ಸಾಧ್ಯ ಆಗಲ್ಲ. ಬೇರೆ ಸಹೋದರಿಯರ ಥರ ಗೀತಾನು ಹೊಟ್ಟೆ ಹಸ್ಕೊಂಡೇ ಇದ್ದಾಳೆ. ಆದರೆ ಅವಳ ಅದೃಷ್ಟಕ್ಕೆ ಅವಳಿರೋ ಜಾಗದಲ್ಲಿ ಬೇಟೆ ಆಡೋಕ್ಕೆ ಬಹಳ ಜಿಂಕೆಗಳು ಇದ್ದಾವೆ. ಆದರೆ ಗೀತಾಗೆ ಇಂಥ ಚಾನ್ಸ್ನ ಉಪಯೋಗಿಸ್ಕೊಳ್ಳೋಕ್ಕಾಗ್ತಾನೇ ಇಲ್ಲ. ಯಾಕಂದರೆ ಗೀತಾಗೆ ಬೇಟೆ ಆಡೋ ಯಾವುದೇ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ತೆಲಿಯಾ ಲೇಕ್ ಹತ್ರ ಬೇಟೆಗೆ ಏನೂ ತೊಂದರೆ ಇರಲಿಲ್ಲ. ಅಲ್ಲಿ ಒಂದು ದೊಡ್ಡ ಜಿಂಕೆಯ ಗುಂಪು ಲೇಕ್ ಹತ್ರ ಹುಲ್ಲು ತಿಂತಾ ಇರ್ತವೆ. ಸೋನಮ್ ಇದರಲ್ಲಿ ಒಂದನ್ನು ಸಾಯಿಸೋಕ್ಕೆ ಡಿಸೈಡ್ ಮಾಡ್ತಾಳೆ. ಅಟ್ಯಾಕ್ ಮಾಡೋಕ್ಕೆ ಮುಂಚೆನೇ ನಿಧಾನವಾಗಿ ಗುಂಪು ಹತ್ರ ಬರ್ತಾಳೆ. ನೋಡ್ತಾ ಒಂದು ಜಿಂಕೆ ಸೋನಮ್ಗೆ ಭಾಳನೇ ಹತ್ರ ಬರುತ್ತೆ. ಆದರೆ ರೈಟ್ ಟೈಮ್ಗೆ ಸೋನಮ್ ಅಟ್ಯಾಕ್ ಮಾಡೋಕ್ಕಾಗದೇ ಇರೋ ಕಾರಣಕ್ಕೆ ಈ ಎಲ್ಲ ಜಿಂಕೆಗಳು ಸಿಗ್ನಲ್ ಕೊಡ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತವೆ.
ಸೋನಮ್ ಇಂಥ ದೊಡ್ಡ ಜಾಗದ ರಾಣಿಯಾಗಿ ಕೂಡ ಒಂದು ಬೇಟೆ ಆಡೋಕ್ಕೆ ಇಷ್ಟು ಕಷ್ಟಪಡ್ತಿದ್ದಾಳೆ ಅಂದರೆ ಅವಳ ಸಹೋದರಿಯರ ಕತೆ ಏನಾಗಿರಬೇಡ. ಈ 3 ಹುಲಿಗಳು ತಮ್ಮ ಹುಟ್ಟಿದ ಜಾಗನ ಬಿಟ್ಟು 1 ವೀಕ್ ಆಗ್ತಾ ಬಂತು. ಲಾರಾ ಹೆಂಗೋ ತನ್ನ ಹೊಟ್ಟೆ ಹಸುವನ್ನ ನಿಗಿಸ್ಕೊಂಡಿದ್ಲು. ಅವಳು ಲೇಕ್ ಹತ್ರ ಆರಾಮಾಗಿ ರೆಸ್ಟ್ ಮಾಡ್ತಿದ್ಲು. ಆ ಟೈಮಲ್ಲಿ ಜಿಂಕೆಗಳು ಎಷ್ಟು ಹತ್ರ ಹೋಗಿದ್ವು ಅಂದರೆ ಈಸಿ ಬೇಟೆ ಆಗಿತ್ತು. ಆದರೂ ಕೂಡ ಅವಳ ಪಾಡಿಗಳು ರೆಸ್ಟ್ ಮಾಡ್ತಾ ಇದ್ಲು. ಅಲ್ಲೇ ದೂರದಲ್ಲಿ ಒಂದು ಗಂಡು ಹುಲಿ ಇತ್ತು. ಅದರ ಹೆಸರು ಸೇಬರ್ ಅಂತ. ಅದಕ್ಕೆ ಲಾರಾ ಈ ಜಾಗದಲ್ಲಿರೋದು ಗೊತ್ತಾಗಿತ್ತು. ಕಾಡಿನ ಇನ್ನೊಂದು ಕಡೆ ಗೀತಾ ತನ್ನ ಆಹಾರಕ್ಕಾಗಿ ಹುಡುಕ್ತಾನೆ ಇದ್ಲು. ಯಾಕಂದರೆ 1 ವಾರಕ್ಕಿಂತ ಜಾಸ್ತಿ ಆಯಿತು ಗೀತಾ ಏನೂ ತಿಂದಿರಲಿಲ್ಲ. ಅಲ್ಲೇ ಲೇಕ್ ಹತ್ರ ಒಂದು ಜಿಂಕೆ ಗುಂಪು ನೋಡಿ ಅದರ ಹತ್ರ ಬರ್ತಾಳೆ. ಆದರೆ ಗೀತಾಳ ಒಂದು ಮಿಸ್ಟೇಕಿಂದ ಅಲ್ಲಿದ್ದ ಎಲ್ಲ ಜಿಂಕೆಗಳಿಗೆ ಹುಲಿ ಇರೋದು ಗೊತ್ತಾಗಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತವೆ. ಇವಾಗ ಗೀತಾ ಬೇಟೆ ಆಡಲಿಲ್ಲ ಅಂದರೆ ಕೆಲವೇ ದಿನಗಳಲ್ಲಿ ಅವಳ ಪ್ರಾಣ ಪಕ್ಷಿ ಹಾರೋಗುತ್ತೆ. ಇನ್ನೊಂದು ಕಡೆ ಲಾರಾಗೆ ಸೇಬರ್ ಸೆಂಟ್ ಸಿಕ್ಕಿದೆ. ಸೇಬರ್ ಮತ್ತು ಲಾರಾ ಇಬ್ಬರನ್ನೂ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಇಬ್ಬರು ಮುಖಾಮುಖಿ ಆಗ್ತಾರೆ. ಆದರೆ ಯಾವಾಗಲೂ ಆಗೋ ಥರ ಲಾರಾ ಮುಂದೆ ಬರೋಕ್ಕೆ ಹೆದರ್ತಾಳೆ. ಧೈರ್ಯ ಮಾಡಿ ಸೇಬರ್ ಹತ್ರ ಬರ್ತಾಳೆ. ಕೆಲವು ದಿನ ಕಳೆದ್ಮೇಲೆ ಇವರಿಬ್ಬರು ಮಧ್ಯೆ ಒಳ್ಳೆ ಬಾಂಡಿಂಗ್ ಆಗುತ್ತೆ. ಇಬ್ಬರು ಒಟ್ಟಿಗೆ ಇರ್ತಾರೆ. ಆದರೆ ಸ್ವಲ್ಪ ದಿನ ಆದಮೇಲೆ ಸೇಬರ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆದರೆ ಸೇಬರ್ ಜೊತೆ ಕೆಲವು ದಿನ ಇದ್ದ ಕಾರಣ ಲಾರಾದು ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ಲಾರಾ ಒಂದು ಬಂಡ್ ಧೈರ್ಯ ಮಾಡ್ತಾಳೆ. ಅವಳು ಸೋನಮ್ ಸೋಲ್ಸೋಕ್ಕೆ ಅಂತ ತೆಲಿಯಾ ಲೇಕ್ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನು 2 ಹುಲಿಗಳು ಬೇಟೆ ಆಡೋಕ್ಕಾಗದೆ ಊಟ ಸಿಗದೆ ಲೈಫ್ ಭಾಳ ಕಷ್ಟ ಆಗ್ತಿದೆ. 1 ವಾರ ಆಗ್ತಾ ಬಂತು, ಇವರೇನೂ ತಿಂದಿಲ್ಲ. ಇದೆಲ್ಲ ಆಗ್ತಿರುವಾಗ ಒಂದು ಚಮತ್ಕಾರ ಆಗುತ್ತೆ. ಒಂದೇ ಜಾಗದಲ್ಲಿ ಮೋನಾ ಮತ್ತು ಗೀತಾ ಮೀಟ್ ಆಗ್ತಾರೆ. ಟೈಗರ್ ವರ್ಲ್ಡಲ್ಲಿ ಈ ಥರ ಎಲ್ಲ ಆಗೋದು ಬಹಳ ಅಂದರೆ ಬಹಳನೇ ರೇರ್. ಇವರಿಬ್ಬರು ಒಟ್ಟಿಗೆ ಇದ್ದ ಕಾರಣ ಬೇಟೆ ಏನಾದರೂ ಮಾಡಿದ್ರೆ ಬೇಟೆ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಭಾಳನೇ ಇತ್ತು. ಆದರೆ ಅದಕ್ಕೆ ಹಂಟಿಂಗ್ ಗ್ರೌಂಡ್ ಕೂಡ ಬೇಕಾಗಿತ್ತು. ಅದಕ್ಕೆ ಇಬ್ಬರು ತೆಲಿಯಾ ಲೇಕ್ಗೆ ಹೋಗೋಕ್ಕೆ ಡಿಸೈಡ್ ಮಾಡ್ತಾರೆ. ತೆಲಿಯಾ ಲೇಕ್ ಸೋನಮ್ ಆಳ್ತಿರೋ ಜಾಗ. ಈ ಮೂವರು ತೆಲಿಯಾ ಲೇಕ್ ಕಡೆ ಹೋಗೋ ಬಂಡ ಧೈರ್ಯ ಮಾಡ್ತಾರೆ ಅಂದರೆ ಮುಂದೆ ಏನೋ ದೊಡ್ಡ ಯುದ್ಧ ಕಾದಿದೆ ಅಂತ. ತೆಲಿಯಾ ಲೇಕಲ್ಲಿ ಆಹಾರದ ಕೊರತೆನೇ ಇಲ್ಲ. ಆದರೆ ಇಲ್ಲಿ ಹೋದರೆ ಪಕ್ಕಾ ಸೋನಮ್ನ ಫೇಸ್ ಮಾಡಲೇಬೇಕು. ಗೀತಾ ಮತ್ತು ಮೋನಾ ತೆಲಿಯಾ ಕಡೆ ಹೋಗ್ತಿರುವಾಗ ಒಂದು ಜಿಂಕೆಯ ಗುಂಪು ಕಾಣುತ್ತೆ. ಇವರಿಬ್ಬರು ಬೇಟೆ ಆಡೋಕ್ಕೆ ರೆಡಿ ಆಗ್ತಾರೆ. ಇಬ್ಬರು ಗುಂಪಿಗೆ ಹತ್ತಿರ ಹೋಗ್ತಾರೆ. ಅಟ್ಯಾಕ್ ಮಾಡೋಕ್ಕೆ ಒಳ್ಳೆ ಪೊಸಿಷನ್ಗೆ ಬರ್ತಾರೆ. ಇನ್ನೇನು ಕೈಗೆ ಬಂದಿತ್ತು ಬಾಯಿಗೆ ಬರಬೇಕು, ಗೀತಾ ಅರ್ಜೆಂಟ್ ಮಾಡಿ ಸ್ವಲ್ಪ ಬೇಗ ಅಟ್ಯಾಕ್ ಮಾಡ್ತಾಳೆ. ಇದನ್ನು ಗಮನಿಸಿದ ಜಿಂಕೆ ಗುಂಪು ಅಲ್ಲಿಂದ ಎಸ್ಕೇಪ್ ಆಗಿಬಿಡುತ್ತೆ. ಆದರೆ ಇನ್ನೊಂದು ನ್ಯೂಸ್ ಏನು ಅಂದರೆ ಸೋನಮ್ಗೆ ಇವರಿಬ್ಬರು ಬಂದಿರೋದು ಗೊತ್ತಾಗಿದೆ. ತನ್ನ ಸಹೋದರಿಯರ ಸೆಂಟ್ನ ಕಂಡುಹಿಡಿದಿದ್ದಾಳೆ. ಅದಕ್ಕೆ ತನ್ನ ಜಾಗದಲ್ಲೆಲ್ಲ ಮಾರ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದು ನನ್ನ ಜಾಗ ಅಂತ. ಅವಳ ಇನ್ನಿಬ್ಬರು ತಂಗಿಯರಿಗೆ ಇದು ವಾರ್ನಿಂಗ್ ಸೈನ್ ಆಗಿರುತ್ತೆ. ಸೋನಮ್ ಈ ಜಾಗದಲ್ಲಿ ರಾಣಿ. ಸೊ ಅವಳ ಜಾಗನ ಅವಳು ಕಾಪಾಡಿಕೊಳ್ಳೇಬೇಕು. ದಿನಗಳು ಕಳೆದಂಗೆ ತೆಲಿಯಾ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಒಂದು ಸಣ್ಣ ಲೇಕಲ್ಲಿ ಮೋನಾ ಮತ್ತು ಗೀತಾ ತಮ್ಮ ಬಾಡಿನ ಕೂಲ್ ಮಾಡ್ಕೊಳ್ಳೋಕ್ಕೆ ಆ ಲೇಕಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಸೋನಮ್ಮಿಂದ ದೂರ ಇರೋಕ್ಕೆ ಕೂಡ ಟ್ರೈ ಮಾಡ್ತಿದ್ದಾರೆ. ಅದೇ ಸಮಯಕ್ಕೆ ಈ ಕೆರೆ ಹತ್ರ ಒಂದು ಟೈಗರ್ ಬರುತ್ತೆ, ಒಂದು ಹುಲಿ ಬರುತ್ತೆ. ಆ ಹುಲಿ ಬೇರೆ ಯಾರೂ ಅಲ್ಲ, ಲಾರಾ ಆಗಿರ್ತಾಳೆ. ಲಾರಾಗೂ ಲೈಫ್ ಭಾಳನೇ ಕಷ್ಟ ಆಗಿತ್ತು. ಅದಕ್ಕೆ ತೆಲಿಯಾಗೆ ಬರೋ ರಿಸ್ಕ್ ತೊಗೊಂಡಿದ್ಲು. ಮೋನಾ ಮತ್ತು ಗೀತಾಗೆ ಲಾರಾ ಕಷ್ಟ ಅರ್ಥ ಆಗ್ತಿತ್ತು. ಮೂವರು ಜೊತೆಯಲ್ಲಿ ಒಂದೇ ಕೆರೆಯಲ್ಲಿ ತಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕಾಗದೆ ಬಟ್ ಫೀಲ್ ಮಾಡ್ತಾ ಒಟ್ಟಿಗೆ ಇದ್ದರು. ಸ್ವಲ್ಪ ದಿನ ಕಳೆದ್ಮೇಲೆ ಈ 3 ಹುಲಿಗಳಿಗೆ ಸೋನಮ್ಮಿಂದು ಸೆಂಟ್ ಸಿಗುತ್ತೆ. ಅವರು ಸೋನಮ್ಮಿಂದ ಆದಷ್ಟು ದೂರ ಇರೋಕ್ಕೆ ಟ್ರೈ ಮಾಡಿದರೂ ಕೂಡ ಇವರು ಮೂವರಿಗೆ ಅರ್ಥ ಆಯಿತು ಈ ಜಾಗದಲ್ಲಿ ಉಳ್ಕೋಬೇಕು ಅಂದರೆ ಫಸ್ಟ್ ಸೋನಮ್ ಜೊತೆ ಫೈಟ್ ಮಾಡಲೇಬೇಕು ಅಂತ. ಮೋನಾ ಜೊತೆ ಸೇರಿಕೊಂಡು ಲಾರಾ ಮತ್ತು ಗೀತಾ ಸೋನಮ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಸೋನಮ್ ಬೇಟೆ ಆಡೋಕ್ಕೆ ಬಂದಿದ್ದಾಳೆ. ಎಷ್ಟೊಂದು ದಿನಗಳಿಂದ ಸೋನಮ್ ತನ್ನ ಬೇಟೆಯಲ್ಲಿ ಫೇಲ್ ಆಗ್ತಾ ಇದ್ದಾಳೆ. ಅದಕ್ಕೆ ಅವಳು ಸ್ವಲ್ಪ ಕೋಪದಲ್ಲಿದ್ದಾಳೆ. ಅವಳಿಗೆ ಒಂದು ದೊಡ್ಡ ಬೇಟೆ ಬೇಕಾಗಿದೆ. ಆವಾಗ ಸೋನಮ್ನ ಕಣ್ಣು ಒಂದು ಕಾಡೆಮ್ಮೆ ಗುಂಪು ಹತ್ರ ಸೆಳೆಯುತ್ತೆ. ಸೋನಮ್ ಅಟ್ಯಾಕ್ ಮಾಡೋಕ್ಕೆ ಡಿಸೈಡ್ ಕೂಡ ಮಾಡ್ತಾಳೆ. ಆದರೆ ಕಾಡೆಮ್ಮೆನ ಬೇಟೆ ಆಡೋದು ಈಸಿ ಅಲ್ಲ, ಸೋನಮ್ನ ಜೀವ ಕೂಡ ಹೋಗ್ಬೋದು. ಅಷ್ಟೊತ್ತಿಗೆ ಈ 3 ಸಹೋದರಿಯರು ಸೋನಮ್ನ ಹತ್ರದಲ್ಲೇ ಇದ್ದರು. ಕೆಲವೇ ಹೆಜ್ಜೆಗಳಲ್ಲಿ ಸೋನಮ್ನ ರೀಚ್ ಆಗೋದ್ರಲ್ಲಿದ್ದರು. ಆದರೆ ಸೋನಮ್ ತನ್ನ ಬೇಟೆ ಕಡೆ ಕಂಪ್ಲೀಟ್ ಕಾನ್ಸಂಟ್ರೇಷನಲ್ಲಿದ್ಲು. ಅದರ ಟಾರ್ಗೆಟ್ ಕಾಡೆಮ್ಮೆ ಮರಿನ ಹಿಡಿಯೋದಾಗಿದೆ. ಆದರೆ ಕಾಡೆಮ್ಮೆ ಸುತ್ತಲೂ ಎಲ್ಲ ಕಡೆ ಇದ್ದಾವೆ. ಸೋನಮ್ನ ಒಂದು ಮಿಸ್ಟೇಕಿಂದ ತನ್ನ ಜೀವ ಕೂಡ ಕಳ್ಕೊಬೋದು. ಆದರೆ ಸೋನಮ್ಗೆ ಏನು ಭಯ ಇತ್ತೋ ಅದೇ ಆಯಿತು. ಒಂದು ಗಂಡು ಕಾಡೆಮ್ಮೆ ಸೋನಮ್ನ ನೋಡೇ ಬಿಡ್ತು. ತನ್ನ ಗುಂಪಿನಿಂದ ದೂರ ತಳ್ಳೋಕ್ಕೆ ಪ್ರಯತ್ನ ಮಾಡ್ತಿತ್ತು. ಆವಾಗ ಸೋನಮ್ ಹಿಂದಕ್ಕೆ ಓಡಿ ಬಂದಳು. ಆವಾಗ ಕರೆಕ್ಟಾಗಿ ಸೋನಮ್ನ ಸಹೋದರಿಯರು ಅಲ್ಲೇ ಇದ್ದರು. ಸೋನಮ್ನ ಒಂದು ಕಡೆ ಕಾಡೆಮ್ಮೆ, ಇನ್ನೊಂದು ಕಡೆ 3 ಹುಲಿಗಳು, ತನ್ನ ಸಹೋದರಿಯರು. ಸೋನಮ್ ಕಂಪ್ಲೀಟಾಗಿ ಟ್ರ್ಯಾಪ್ ಆಗಿದ್ಲು. ಆದರೆ ಇಲ್ಲಿ ಮೆದುಳಿಗಿಂತ ಜಾಸ್ತಿ ರಕ್ತ ವರ್ಕ್ ಆಗುತ್ತೆ ಅನಿಸುತ್ತೆ. ಈ 4 ಹುಲಿಗಳು ಒಗ್ಗೂಡ್ತಾರೆ. ತಮ್ಮ ಮಧ್ಯೆ ಫೈಟ್ಗಿಂತ ಜಾಸ್ತಿ ಸಂಬಂಧಗಳಿಗೆ ಬೆಲೆ ಕೊಟ್ಟು ಎಲ್ಲರೂ ಒಟ್ಟಿಗೆ ಕಾಡೆಮ್ಮೆನ ಬೇಟೆ ಮಾಡೋಕ್ಕೆ ರೆಡಿ ಆಗ್ತಾರೆ.
ಒಂದು ಕಾಲದಲ್ಲಿ ಲಾರಾ ಯಾರು ಹೆದರ್ತಿದ್ಲೋ ಅವಳೇ ಇಡೀ ಟೀಮ್ನ ಲೀಡ್ ಮಾಡ್ತಾಳೆ. ಸೋನಮ್ ಲಾರಾ ಹಿಂದೆ ಇರ್ತಾಳೆ. ಗೀತಾ ಮತ್ತು ಮೋನಾ ಕಾಡೆಮ್ಮೆ ಗುಂಪಿನ ಇನ್ನೊಂದು ಬದಿಯಲ್ಲಿ ಬಂದು ಅಟ್ಯಾಕಿಗೆ ರೆಡಿ ಆಗ್ತಾರೆ. ನೋಡ್ತಾ ನೋಡ್ತಾ ಲಾರಾ ಒಂದು ಗಂಡು ಕಾಡೆಮ್ಮೆ ಮೇಲೆ ಹಾರೇ ಬಿಡ್ತಾಳೆ. ಅಷ್ಟೊತ್ತಿಗೆ ಸರಿಯಾಗಿ ಸೂರ್ಯ ಮುಳುಗಿ ಎಲ್ಲೆಡೆ ಕತ್ಲು ಆವರಿಸುತ್ತೆ. ಮುಂಜಾನೆ ಸೂರ್ಯ ಹುಟ್ಟಿದ ತಕ್ಷಣ ಕ್ಲಿಯರ್ ಆಗಿ ಎಲ್ಲ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ಗೀತಾ ಕಾಣಿಸ್ಕೋತಾಳೆ. ಗೀತಾ ಬಾಯಿ ರಕ್ತ ತುಂಬಿರುತ್ತೆ, ಸುಸ್ತು ಕೂಡ ಆಗಿರ್ತಾಳೆ. ಇದು ನಿನ್ನೆ ರಾತ್ರಿ ಆಗಿರೋ ಬೇಟೆಯ ಪ್ರೂಫ್. 4 ಸಹೋದರಿಯರು ಜೊತೆ ಸೇರಿಕೊಂಡು ದೊಡ್ಡ ಕಾಡೆಮ್ಮೆನ ಬೇಟೆ ಆಡಿದ್ದಾರೆ. ಈ ಆಹಾರದಿಂದ ಇವರ ಹೊಟ್ಟೆ ಎಷ್ಟೊಂದು ದಿನದವರೆಗೂ ತುಂಬಿರುತ್ತೆ. ಇದು ಅವರು ಒಗ್ಗಟ್ಟಲ್ಲಿ ಆಡಿದ ಬೇಟೆಯ ಬಹುಮಾನ ಅಂದರೆ ತಪ್ಪಾಗಲ್ಲ. ಮತ್ತು ಇವರು 4 ಹುಲಿಗಳು ಮೀಟ್ ಆಗಿದ್ದ ಕಾರಣ ಅವರ ರಕ್ತ ಸಂಬಂಧ ಇನ್ನೂ ಸ್ಟ್ರಾಂಗ್, ಬಲಿಷ್ಠ ಆಗಿದೆ. ಇವರು ಮುಂದೆ ಯಾವುದೇ ಎಷ್ಟೇ ದೊಡ್ಡ ಪ್ರಾಣಿ ಬಂದ್ರೂ ಅದು ಬದುಕುಳಿಯೋದು ಬಹಳನೇ ಕಷ್ಟ. ಹೋಗ್ತಾ ಹೋಗ್ತಾ ಈ 4 ಹುಲಿಗಳು ಕಾಡಿನ ದಿಕ್ಕನ್ನೇ ಬದಲಾಯಿಸೋಕೆ ಹೊರಟಿದ್ದಾರೆ. ಅವರ ನೆಕ್ಸ್ಟ್ ಬೇಟೆ ಒಂದು ಕರಡಿ ಆಗಿರುತ್ತೆ. ಈ 4 ಸಹೋದರಿಯರು ತಾಡೋಬಾದಲ್ಲಿ ಒಂದು ಹೊಸ ಇತಿಹಾಸನೇ ಕ್ರಿಯೇಟ್ ಮಾಡ್ತಿದ್ದಾರೆ. ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಹುಲಿ ಯಾವಾಗಲೂ ಒಂದೇ ಇರುತ್ತೆ. ಆದರೆ ಇಲ್ಲಿ 4 ಹುಲಿಗಳು ಜೊತೆಲೇ ಬೇಟೆಯಾಡಿ ಅವರು ಜೀವನ ನಡೆಸುವ ಒಂದು ಹೊಸ ವಿಧಾನನ ಕಂಡುಕೊಂಡಿದ್ದಾವೆ. ಹೊಸ ವೇ ಆಫ್ ಲಿವಿಂಗ್ನ ಇವರು ಕ್ರಿಯೇಟ್ ಮಾಡ್ತಿದ್ದಾರೆ. ಇದೆಲ್ಲ ಆಗೋಕ್ಕೆ ಸಾಧ್ಯ ಆಗಿರೋದು ಒಂದೇ ಕಾರಣಕ್ಕೆ, ಈ 4 ಹುಲಿಗಳ ಮಧ್ಯೆ ಇರೋ ಪ್ರೀತಿ ಮತ್ತು ಕಾಳಜಿಯಿಂದ. ನಮ್ಮಷ್ಟು ಬುದ್ಧಿ ಇಲ್ಲದ ಜೀವಿ ನಮ್ಮ ಥರ ಬದುಕ್ತಿದೆ ಅಂದರೆ ನಾವು ಯಾಕೆ ಪ್ರೀತಿ ವಿಶ್ವಾಸದಿಂದ ಬದುಕಬಾರ್ದು? ಯೋಚನೆ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಿರ ಅಂದರೆ ಪಕ್ಕಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹಲವಾರು ಕಾಡಿನ ಕಥೆಗಳು, ಅನ್ಎಕ್ಸ್ಪ್ಲೋರ್ಡ್ ಜಾಗದ ಎಕ್ಸ್ಪೀರಿಯನ್ಸ್ಗಳು, ಆ್ಯಸ್ ಆಲ್ವೇಸ್ ಪಾಡ್ಕಾಸ್ಟ್ ಕೂಡ ಬರ್ತಿದೆ. ಸೊ ಸ್ಟೇ ವಿತ್ ಅಸ್ ವಿತ್ ಯುವರ್ ಸಪೋರ್ಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಸಿ ಯು.